ಹಾಯ್ ಫ್ರೆಂಡ್ಸ್, ಬನ್ನಿ ಮಗಳು ಕೂಡ ಕಾಲೇಜಿಗೆ ಹೋದ್ಲು ನೋಡಿ. ಆಕೆ ಹೋದ ನಂತರ ನಾನು ಸ್ನಾನ ಪೂಜೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿ ಅಂತಂದರೆ ಮಗಳು ಕಾಲೇಜಿಗೆ ಹೋಗ್ತಾಯಿದ್ದೀನಿ ನೋಡಿ. ಯಾಕೆ ಏನು ಅಂಥೇಳಿ ಹೇಳ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ, ನಿಮಗೆ ಗೊತ್ತಾಗುತ್ತಾ ನೋಡಿ ಯಾಕೆ ಏನಂಥೇಳಿ. ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ 5-10 ನಿಮಿಷ ಆಗಿದೆ ನೋಡಿ. ಈಗ ನಾನು ಕಾಲೇಜ್ ಕಡೆ ಹೋಗ್ತಾಯಿದ್ದೀನಿ. ನಮ್ಮನೆಯವರು ನಾನೇ ಹೋಗ್ತಾಯಿದ್ದೀನಿ ನೋಡಿ, ನಮ್ಮನೆಯವರು ಬರ್ತಾಯಿಲ್ಲ. ನನ್ನದೇ ವೀಡಿಯೋನ ನಾನು ಟಿ ವಿಯಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದೆ, ಹಾಗೆ ತೋರಿಸಿದೆ ನೋಡಿ. ಈಗ ಕಾಲೇಜ್ ಕಡೆ ಹೋಗಿ ಬರೋಣ ಅಂತ ಬನ್ನಿ ಫ್ರೆಂಡ್ಸ್. ಆಲ್ರೆಡಿ ಅವಳ ಕಾಲೇಜ್ ಕೂಡ ನಿಮ್ಗೆ ಹಳೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಈ ಸರಿ ಮಗಳು ಬಂದು PUC ಸೆಕೆಂಡ್ ಇಯರ್. ಹಾಗಾಗಿ ಗಂಗಾವತಿಯಲ್ಲಿರುವಂಥ ಕಾಲೇಜ್ ಬಂದು ವಿದ್ಯಾನಿಕೇತನ ಕಾಲೇಜ್ ಅಂಥೇಳಿ ಸೈನ್ಸ್ ಮಾಡಿದಾಳೆ ನೋಡಿ. ಈಗ ಕಾಲೇಜ್ ಕಡೆ ಹೋಗ್ತಾಯಿದ್ದೀನಿ, ಒಬ್ಬಳೇ ಹೋಗ್ತಾಯಿದ್ದೀನಿ ನೋಡಿ. ನಮ್ಮನೆಯವರು ಸ್ವಲ್ಪ ಬರೋದಾಗಲಿಲ್ಲ, ಹಾಗಾಗಿ ಸ್ವಲ್ಪ ಮಾತಾಡೋದಿತ್ತು ಸರ್ ಹತ್ರ ಅಂಥೇಳಿ. ಹಾಗೆ ಮಗಳು ಕೂಡ ಕ್ಲಾಸ್ ಇತ್ತು, ಒಂದು 5 ನಿಮಿಷ ಕರೆಸ್ಬಿಟ್ಟು ಅವಳ ಜೊತೆ ಕೂಡ ಮಾತಾಡಿ ಈಗ ನಾನು ಹೋಗ್ತಾಯಿದ್ದೀನಿ ಕಾಲೇಜಿಗೆ. ಕಾಲೇಜಿಗೆ ಹೋಗಿ ಮಾತಾಡಿಕೊಂಡು ಎಲ್ಲ ಬಂದೆ ನೋಡಿ. ಮಗಳು ಕೂಡ ಭೇಟಿ ಆದೆ ನಾನು ಮಗಳನ್ನ. ಬಂದ ನಂತರ ಈ ವಿಡಿಯೋ ಬಂದು ಸಾಯಂಕಾಲ ನೋಡಿ. ನಾನು ಹೋಗಿ ಬಂದ ನಂತರ ತುಂಬ ಮಳೆ ಬಂತು. ಸ್ವಲ್ಪ ಕೂಡ ಸ್ಟಾಪ್ ಇದ್ದಿಲ್ಲ ನೋಡಿ, ಆ ಥರ ಮಳೆ ಬಂತು. ನೋಡ್ತಾ ಇರ್ಬೋದು, ಗೇಟ್ ಹತ್ರ ತನಕನೂ ನೀರು ಬಂದಿತ್ತು. ತುಂಬ ಜೋರಾಗಿಯೇ ಮಳೆ ಬಂತಂತ ಹೇಳ್ಬೋದು. ಹಾಗೆ ನಾನು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ, ರೀಲ್ಸಿಗೆ ಕೂಡ ವೀಡಿಯೋ ಮಾಡಿಕೊಂಡೆ ನೋಡಿ. ನಾನು ಕಾಲೇಜ್ಗೆ ಯಾಕೆ ಹೋಗಿದ್ದೆ ಏನಂತೇಳಿ ಹೇಳ್ತೀನಂತ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಫ್ರೆಂಡ್ಸ್. ಕಾಲೇಜಿಗೆ ಹೋಗಿದ್ದ ಉದ್ದೇಶ ಅಂತಂದರೆ ಮಗಳನ್ನು ಹಾಸ್ಟೆಲಿಗೆ ಸೇರಿಸ್ಬೇಕಂತೇಳಿ ಹೋಗಿದ್ವಿ ನೋಡಿ. ಹಾಗಾಗಿ ಸ್ವಲ್ಪ ಸರ್ ಹತ್ರ ಎಲ್ಲ ಮಾತಾಡಿಕೊಂಡು ಬಂದ್ವಿ. ಬಂದ ನಂತರದಲ್ಲೇ ನಾವು ನೆಕ್ಸ್ಟ್ ಡೇ ಕೂಡ ಹೋಗಿದ್ವಿ ನೋಡಿ ಕಾಲೇಜಿಗೆ. Bro, this is girls hostel and that's boys hostel. That's the entrance and alli school ide. This is college. That's boys hostel. This is girls hostel and that's lift space. So let's go. ಈಗ ಕಂಪ್ಲಿ ರೋಡ್ ಹತ್ರ ಇರುವಂಥ ಕಾಲೇಜ್ ವಿದ್ಯಾನಿಕೇತನ, ಅವ್ರದ್ದೇ ಬ್ರ್ಯಾಂಚ್ ಕೂಡ ಇದು ಕೂಡ ಈಗ ವಡ್ರಟ್ಟಿಯಲ್ಲಿ ಮಾಡಿದ್ದಾರೆ ನೋಡಿ, ಅಂದರೆ ನಿಯರೆಸ್ಟ್. ಹಾಗಾಗಿ ಅವ್ರದ್ದೇ ಇದು ಬ್ರ್ಯಾಂಚ್ ಇರೋದ್ರಿಂದ ಇಲ್ಲಿಗೆ ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ, ಒಂದು ಸ್ವಲ್ಪ ಜನ ಮಕ್ಕಳನ್ನು. ಹಾಗಾಗಿ ನೀವು ಹಾಸ್ಟೆಲಿಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನೋಡಿ ಅವರು. ಅವರೇ ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಟರು ಸರ್ ನಮಗೆ ಕರೆಸಿಬಿಟ್ಟು. ಹಾಗಾಗಿ ಈಗ ಮಗಳನ್ನು ಹಾಸ್ಟೆಲಿಗೆ ಹಾಕಬೇಕಂತೇಳಿ ನಾವು ಕೂಡ ಅಂದ್ಕೊಂಡ್ವಿ. ಹಾಗೆ ಕಾಲೇಜ್ ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾನು ನಮ್ಮ ಮನೆಯವರು ನಂತರ ಮಗಳು ಕೂಡ ಬಂದಿದ್ವಿ. ನಿಮಗೆಲ್ಲ ಏನು ಮೊನ್ನೆ ಹಾಕಿದ್ದು ವೀಡಿಯೋದಲ್ಲಿ ಹೇಳಿದ್ದೆ ನೋಡಿ. ನಾನು ಮಗಳಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ಎಲ್ಲಿಗೆ ಯಾಕೆ ಅಂತೇಳಿ ಹೇಳ್ತೀನಿ ಅಂಥೇಳಿ. ನಾವು ಶಾಪಿಂಗ್ ಹೋಗಿ ನಂತರ ಫಸ್ಟ್ ಕಾಲೇಜ್ಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇದೇ ರೂಟಲ್ಲಿ ಬಂದ್ವಿ. ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಈಗ ಮಗಳನ್ನು ಹಾಸ್ಟೆಲಿಗೆ ಬಿಡೋದು ಡಿಸೈಡ್ ಆಯ್ತು ನೋಡಿ. ಇನ್ನೇನು ಅವಳನ್ನ ಕಾಲೇಜ್ ಅಂತೂ ಅಡ್ಮಿಷನ್ ಇತ್ತು ನೋಡಿ ಅವಳದು. ಈಗ ಹಾಸ್ಟೆಲಿಗೆ ಅಡ್ಮಿಷನ್ ಮಾಡಿಸೋದೊಂದೇ ಇತ್ತು ನೋಡಿ ನಮ್ಮದು. ಹಾಗೆ ಮನೆಗೆ ಹೋಗ್ತಾನೆ ಸ್ವಲ್ಪ ಬೆಡ್ಡು ಅದೆಲ್ಲ ನೋಡ್ಕೊಂಡು ಹೋಗೋಣ, ಮಗಳಿಗೆ ಬೇಕಲ್ಲ ಹಾಸ್ಟೆಲಿಗೆ ತೊಗೊಂಡು ಹೋಗೋಕೆ ಅಂಥೇಳಿ ನಾವು ಕೂಡ ಬಂದು ಸಿಂಗಲ್ ಬೆಡ್ಡು ನೋಡ್ತಾ ಇದ್ದೀವಿ ನೋಡಿ. ತುಂಬ ರೇಟ್ ಹೇಳ್ತಾ ಇದ್ರು ಸ್ವಲ್ಪ ಅವರು. ಅಲ್ಲ ನಾವು ಇವನ್ನ ತೊಗೊಳದ್ರಿ, ಅಲ್ಲಲ್ಲ ನಾವು ಇವನ್ನ ತೊಗೊಳದ್ರಿ. ಈಗಾಗಲೇ ಒಬ್ಬಕಿನ ಬಿಟ್ಟಿವಿ, ಈಗ ಒಬ್ಬಕಿನ ಬಿಡಕ್ಕೆ ಹಾಸ್ಟೆಲಿಗೆ ಅಷ್ಟ. ತುಂಬ ಅಂದರೆ ತುಂಬ ಟೆನ್ಷನ್ನು, ಏನು ಗಡಿಬಿಡಿ ಆಯಿತು ನೋಡಿ ಮಗಳಿಗೆ ಹಾಸ್ಟೆಲ್ ಬಿಡೋದ್ರಲ್ಲಿ. ಯಾಕೆ ಏನಂತಂದರೆ ಮಗಳಿಗೆ ಬಂದು ನಾವು ಹಾಸ್ಟೆಲಿಗೆ ಹೋಗಿ ಏನು ಕಾಲೇಜೆಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ನಾವು ಕಾಲೇಜಿಗೆ ಹೋಗಿ ಬಂದು ಹಾಸ್ಟೆಲಿಗೆ ಬಿಡೋಣ ಅಂಥೇಳಿ ಅಡ್ಮಿಷನಿಗೆ ಹೋಗಿದ್ವಿ. ಅವರು ಅಡ್ಮಿಷನ್ ಮಾಡ್ಕೊಂಡ ತಕ್ಷಣವೇ ಇಲ್ಲ ನಂಬರ್ ಎಲ್ಲ ಕೊಟ್ಟಿದ್ವಿ, ರೂಮ್ ನಂಬರು. ನಂತರ ಅಡ್ಮಿಷನ್ ಕೂಡ ಆಯ್ತಲ್ಲ, ನೀವು ಮಗಳನ್ನ ಇಲ್ಲೇ ಬಿಟ್ಟು ನೀವು ಲಗೇಜ್ ತೊಗೊಂಡು ಬರಬೇಕು. ಯಾಕಂತಂದರೆ ಅಡ್ಮಿಷನ್ ಆದ ತಕ್ಷಣ ನಾವು ಹೊರಗಡೆ ಕಳ್ಸಂಗಿಲ್ಲ ಅಂದರೆ ನಮಗಂತೂ ತುಂಬ ಶಾಕ್ ಆಯ್ತು ನೋಡಿ. ಯಾಕಂದರೆ ನಾವು ಮನೆಗೆ ಬಂದು 1-2 ದಿನ ಆದರೂ ಟೈಮ್ ಇರುತ್ತಲ್ಲ, ಎಲ್ಲರಿಗೂ ರಿಲೇಷನ್ಸಿಗೆ ಫೋನ್ ಮಾಡಿ ಅವ್ರ ಅಜ್ಜಿಗೆ ಕೂಡ ಹೇಳಿ ದೇವ್ರಿಗೆ ನಮಸ್ಕಾರ ಮಾಡಿ ನಂತರದಲ್ಲಿ ಅವ್ರಿಗೂ ನಮಸ್ಕಾರ ಮಾಡಿ ಎಲ್ಲರಿಗೂ ಹೇಳಿ ಹೋಗ್ತಾಳ ಅಂತ ಅಂದ್ಕೊಂಡಿದ್ವಿ ನಾವು ಹಾಸ್ಟೆಲಿಗೆ. ಬಟ್ ಅದು ಹೆಂಗಾಯ್ತು ಅಂತಂದರೆ ನಾವು ಅಡ್ಮಿಷನಿಗೆ ಅಂತೇಳಿ ಹೋಗಿದ್ದೆ ಅವಳು ಕರ್ಕೊಂಡು, ಬಟ್ ಅವರು ಕಳಿಸ್ಲೇ ಇಲ್ಲ ಮಗಳನ್ನ. ನಮಗಂತೂ ತುಂಬಾ ನೋವು ಆಯ್ತು ನೋಡಿ.
ಹಾಗೆ ಈ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ನೋವು ಥರ ಅನ್ನಿಸ್ತು ನೋಡಿ. ಯಾಕಂದರೆ ತುಂಬ ಪ್ಲ್ಯಾನಿಂಗ್ ಎಲ್ಲ ಇರುತ್ತೆ ಮಕ್ಕಳ ಹಾಸ್ಟೆಲಿಗಾಯಿತು ಕಾಲೇಜಿಗಾಯಿತು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ. ಇದು ನಮಗೆ ಯಾವುದು ಟೈಮೇ ಸಿಗಲಿಲ್ಲ ನೋಡಿ. ಕಾಲೇಜ್ ಅಂತ ಅಡ್ಮಿಷನ್ ಇತ್ತು ಅವಳದು ಮೊದಲೇ. ಈಗ ಹಾಸ್ಟೆಲಿಗೆ ಅಡ್ಮಿಷನ್ ಮಾಡಿಸಿದ ತಕ್ಷಣವೇ ಬಿಡಬೇಕು ಅಂತಂದಿದ್ರೆ ನಾವು 1-2 ದಿನ ಬಿಟ್ಟಾದರೂ ಅಡ್ಮಿಷನ್ ಮಾಡಿಸ್ಬೋದಿತ್ತು. ಬಟ್ ಸೀಟೆಲ್ಲ ಇದಾಗಿಬಿಡ್ತಾವಲ್ಲ, ರೂಮ್ನಲ್ಲಿ ಸಿಗ್ತಾವ ಇಲ್ಲ ಅಂತ ಅಂದ್ಕೊಂಡು ನಾವು ಅಡ್ಮಿಷನ್ ಮಾಡಿಸಿದ್ದಿತ್ತು ನೋಡಿ. ಅದಕ್ಕಾಗಿ ಮಗಳ ಇಲ್ಲೇ ಇರಲಿ ಅಂತ ಹೇಳಿದರು. ಕಲರ್ ಡ್ರೆಸ್ ಮೇಲೆ ಹೋಗಿದ್ಲಲ್ಲ ಅವಳು ಅಲ್ಲೇ ಇದ್ಲು ನೋಡಿ. ನಾವು ಅವತ್ತಿನ ದಿನದಲ್ಲೇ ಎಲ್ಲ ನಮ್ಗೆ ಸ್ವಲ್ಪ ಎಲ್ಲ ಅವಳು ಏನೇನು ಹೇಳಿದ್ಲು ಅಂದರೆ ಫೋನಲ್ಲಿ ಏನೇನು ಹೇಳಿದ್ಲು ಎಲ್ಲ ಒಂದು ಫೋನು ಬೇರೆಯವ್ರದ್ದು ಇಸ್ಕೊಂಡು ಎಲ್ಲ ಹೇಳಿದ್ಲು ನೋಡಿ. ಹಾಗಾಗಿ ನಾವು ಏನು ಹೇಳಿದ್ಲು ನಮಗೂ ಸ್ವಲ್ಪ ಏನು ಗೊತ್ತಾಗುತ್ತಾ, ಯಾಕಂದರೆ ಆಲ್ರೆಡಿ ದೊಡ್ಡ ಮಗಳನ್ನ ಹಾಸ್ಟೆಲಿಗೆ ಬಿಟ್ಟಿದ್ದಿತ್ತಲ್ಲ, ನಮಗೂ ಸ್ವಲ್ಪ ಐಡಿಯಾ ಇತ್ತು ಏನೇನು ತೊಗೊಂಡು ಹೋಗ್ಬೇಕಂತೇಳಿ. ಈಗ ನಮ್ಮ ಮನೆಯವರಿಂದ ಗಾಡಿಯಿಂದ ಬರ್ತಾಯಿದ್ದಾರೆ ಅವರು. ನಾನು ಆಟೋದಲ್ಲಿ ಕೂತ್ಕೊಂಡು ಎಲ್ಲ ಲಗೇಜ್ ಹಾಕ್ಕೊಂಡು ನಂತರದಲ್ಲಿ ಬೆಡ್ಡೆಲ್ಲ ತೊಗೊಂಡು ಈಗ ಹೋಗ್ತಾಯಿದ್ದೀವಿ. ಹಾಗೇನಾದರೂ ಇದಕ್ಕಿಂತ ಹೆಚ್ಚು ಇನ್ನೂ ಸಾಮಾನು ಏನಾದರೂ ಬೇಕು ಅಂತಂದರೆ ಫೋನ್ ಮಾಡಿಬಿಟ್ಟು ನಾವು ಬರ್ತೀವಿ. ಯಾರಾದರೂ ಪೇರೆಂಟ್ಸ್ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಫೋನ್ ತೊಗೊಂಡು ಮಾಡು ನಾವು ಏನಾದರೂ ತಂದು ಕೊಡ್ತೀವಿ. ಒಂದು ಸ್ನ್ಯಾಕ್ಸ್ ತೊಗೊಂಡು ಹೋಗಿಲ್ಲ, ಒಂದು ಏನೇನು ತೊಗೊಂಡು ಹೋಗಿಲ್ಲ ನೋಡಿ ಮಗಳಿಗಾಗಿ. ನಾವು ತುಂಬ ಅಂದ್ರೆ ತುಂಬ ಬೇಜಾರಾಗಿಬಿಡ್ತು ನಮಗೆ. ಕಾಯಿನ್ ಬಾಕ್ಸ್ ಕೂಡ ಅವರು ಹಾಕ್ತೀನಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಹಾಕಿದ್ದಿಲ್ಲ. ಈಗೆಲ್ಲ ಈಗ ವಿಡಿಯೋ ನಾನು ಏನು ಅಪ್ಲೋಡ್ ಮಾಡೋ ಹೊತ್ತರಲ್ಲೇ ಮಗಳದಾಗಲೇ 2-3 ಸರಿ ಫೋನ್ ಬಂದಿತ್ತು ನೋಡಿ, 3-4 ಸರಿ. ಆರಾಮಿದ್ದೀನಮ್ಮ ಚೆನ್ನಾಗಿದ್ದೀನಿ ಅಂತ ಕೇಳಿ ಕೂಡ ಫೋನ್ ಮಾಡಿದ್ಲು. ಅದಾದ ನಂತರ ಆವತ್ತಿನ ದಿನದಲ್ಲಿ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ತುಂಬ ಅಂದ್ರೆ ತುಂಬ ಬೇಜಾರಾಗಿಬಿಟ್ಟಿತ್ತು ನನಗೆ ಅವತ್ತು ಮಗಳನ್ನ ಬಿಟ್ಟು ಬಂದ ನಂತರ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಗಳನ್ನ ಹಾಸ್ಟೆಲಿಗೆ ಬಿಟ್ಟು ಬಂದು ನೆಕ್ಸ್ಟ್ ಡೇ ನೋಡಿ. ಹಾಗೆ ನಮ್ಮ ಮನೆಯವರು ಮಿರ್ಚಿ ಮಂಡಾಳ ಒಗ್ಗರಣೆ ಕೂಡ ಟಿಫನ್ ತೊಗೊಂಡು ಬಂದಿದ್ರು. ಯಾಕಂದರೆ ರಾತ್ರಿ ಎಲ್ಲ ನಿದ್ದೆನೇ ಆಗಿರಲಿಲ್ಲ ನನಗೆ. ಬೆಳಗ್ಗೆ 9 ಗಂಟೆಗೆ ಎದ್ದಿದ್ದೀವಿ ನೋಡಿ. ಹಾಗಾಗಿ ನಮ್ಮ ಮನೆಯವರು ಬೇಜಾರು ಮಾಡ್ಕೋಬೇಡ ಬಿಡು, ಇರಲಿ ಮಧ್ಯಾಹ್ನ ಅಡುಗೆ ಮಾಡೋಂತೆ ಅಂತ ಹೇಳಿ ಟಿಫನ್ ತೊಗೊಂಡು ಬಂದಿದ್ರು ಮಂಡಾಳ ಒಗ್ಗರಣೆ ಮಿರ್ಚಿ. ಹಾಗೆ ಮನಸ್ಸು ಕೂಡ ಇರಲಿಲ್ಲ ನೋಡಿ ಮಧ್ಯಾಹ್ನ ಅಡುಗೆ ಮಾಡೋದಕ್ಕಾಗಿ. ಏನು ಮಾಡಬೇಕು ಹೊಟ್ಟೆ ಕೇಳಬೇಕಲ್ಲ, ಹಾಗಾಗಿ ಇದ್ದಿದ್ದ ತರಕಾರಿ ಏನು ಇದ್ದಿಲ್ಲ ಜಾಸ್ತಿ, ಇರೋ ತರಕಾರಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಪಲಾವ್ ರೀತಿಯಾಗಿ ಕುಕ್ಕರ್ನಲ್ಲೇ ಇಬ್ಬರಿಗೆ ಮಾಡಿದ್ದೆ ನೋಡಿ. ತುಂಬ ಅಂದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಮನೆಯಲ್ಲಿ ಮಗಳು ಬರೋ ಟೈಮ್ ಕೂಡ ಇರ್ತಿತ್ತಲ್ಲ, ಸಾಯಂಕಾಲ 5:30 ಹಿಂಗೆ ಟೀ ನಂತರ ಸ್ನ್ಯಾಕ್ಸ್ ಏನಾದರೂ ಮಾಡಿಡ್ತಿದ್ದೆ ನಾನು. ಟೀ ಅಂತೂ ಕಂಪಲ್ಸರಿ ಮಾಡಮ್ಮ ನಾ ಬಂದ ತಕ್ಷಣ ಬರೋದ್ರೊಳಗೆ ಅಂತಲೇ ಹೇಳ್ತಿದ್ಲು. ಹಾಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತಾಯಿತ್ತು ನೋಡಿ ನನಗೂ ಕೂಡ. ನಮ್ಮನೆಯವ್ರಿಗೆ ಕೂಡ ಫೋನ್ ಮಾಡಿಬಿಟ್ಟು ನಾನು ಊಟಕ್ಕೆ ಬರ್ರಿ ಅಂದರೆ ನಾನು ಅಡುಗೆ ಮಾಡ್ತಿಲ್ಲ ಅಂದರೆ ಮಾಡೋದಿಲ್ಲ ಅಂತ ಹೇಳಿದ್ದೆ. ಇಲ್ಲ ಬರ್ತೀನಿ ಮಾಡಿ ಏನಾದರೂ ಅಂತಂದರು. ನನಗೂ ಕೂಡ ಏನು ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ. ಆದರೆ ಒಂದು ಸ್ವಲ್ಪ ಪಲಾವ್ ರೀತಿಯಾಗಿ ಮಾಡಿದ್ದೆ ನೋಡಿ. ನಮ್ಮನೆಯವ್ರು ಕೂಡ ಬಂದರು. ಅಂದರೆ ಸ್ವಲ್ಪ ಗಾಡಿ ಚಾವಿ ಏನೋ ಕಳೆದೋಗಿತ್ತಂತ, ಹಾಗಾಗಿ ಒಂದು ಎಕ್ಸ್ಟ್ರಾ ಚಾವಿ ಕೂಡ ಇದೆಯಲ್ಲ ಮನೆಯಲ್ಲಿ ಅಂಥೇಳಿ ಫೋನ್ ಮಾಡಿದರು. ಬರ್ರಿ ನೀವು ನೋಡೋಣ ಅಂತ ಹೇಳಿದ್ದೆ. ಹಾಗಾಗಿ ಬಂದರು ನೋಡಿ. ಅವರು ಕೂಡ ಬಂದು ಮಿರ್ಚಿ ಕೊಟ್ಟರು. ನಂತರ ಏನಾದರೂ ಅಲ್ಲೇ ಗಾಡಿಯಲ್ಲಿ ಬಿಟ್ಟಿನೇ ಏನೋ ಚಾವಿ ನೋಡ್ತೀನಿ ಅಂಥೇಳಿ ಕೆಳಗಡೆ ಹೋಗಿ ಒಮ್ಮೆ ನೋಡ್ಕೊಂಡು ಬಂದರು ನೋಡಿ ಅವರು. ಮತ್ತು ನಾನು ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಚಾವಿ ಇರುತ್ತಲ್ಲ 2 ವೀಲರ್ದು, ಅದು ಕೂಡ ತೆಗೆದುಕೊಟ್ಟೆ. ಒಂದು ಬಾಕ್ಸ್ನಲ್ಲಿ ಯಾವುದರಲ್ಲಿ ಆದರೂ ಇರುತ್ತೇನ್ರಿ ನೋಡ್ಕೊಳ್ರಿ ಅಂಥೇಳಿ ಕೊಟ್ಟೆ ಅವರಿಗೆ. ಅದಾದ ನಂತರ ಮಗಳಿಗೆ ಹೇಳಿದ್ನೆಲ್ಲ ಅವಸರಾಗಿ ಹಾಸ್ಟೆಲಿಗೆ ಬಿಡೋದಾಯಿತು. ಒಂದು ಪ್ಲ್ಯಾನಿಂಗ್ ಸತೆ ಇರಲಿಲ್ಲ ನಮ್ಗೆ. ಹಾಗಾಗಿ ನಮ್ಮನೆಯವ್ರಿಗೆ ಏನು ಚಾವಿ ಅದು ತೋರಿಸ್ತಾ ಇದ್ನಲ್ಲ, ಅದರಲ್ಲೇ ಕೀ ಚೈನ್ ಎಲ್ಲ ಇತ್ತು ನೋಡಿ. ಒಂದೇ ಒಂದು ಏನು ಬೀಗ ಪತ್ತ ಅದು ಲಾಕ್ ಕಳಿಸಿದ್ವಿ ನಾವು. ಇನ್ನೊಂದು ಸಣ್ಣದಿತ್ತು, ಅದನ್ನು ಕೂಡ ಕಳಿಸೋಣ. ಸ್ವಲ್ಪ ಎಲ್ಲ ಕೀ ಚೈನ್ಸ್ ಇದಾವಲ್ಲ. ಅವಳು ಫೋನ್ ಮಾಡಿದಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಅವಲಕ್ಕಿ ಮಂಡಾಳ ಈ ರೀತಿ ಉಂಡೆ ಏನಾದರೂ ಮಾಡ್ಕೊಂಡು ಹೋಗಿ, ಚಿಪ್ಸು ಈ ರೀತಿ ಬಿಸ್ಕಿಟು ಕ್ರೀಮ್ ಬಿಸ್ಕಿಟ್ ಎಲ್ಲ ಇಷ್ಟ ನೋಡಿ ಅವಳಿಗೆ. ಅವಳು ಯಾವ ಟೈಮ್ನಲ್ಲಿ ಹೇಳ್ತಾಳೆ ಏನೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ನಾನು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಕೀ ಚೈನ್ಸ್ ಇದ್ವು ಅಂತ ಹೇಳಿದ್ನಲ್ಲ, ಅದು ಕೂಡ ಸ್ವಲ್ಪ ಎತ್ತಿಟ್ಕೊಂಡೆ ನೋಡಿ ಮಗಳಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು. ತುಂಬ ಚೆನ್ನಾಗಿದ್ದು ಕೀ ಚೈನ್ಸು. ಹೇಳ್ತೀನಲ್ಲ ಕಳಿಸ್ಬೇಕಂತ ನಮಗೆ ಇತ್ತು. ಅಂದರೆ ಒಂದು 2-3 ದಿನ ಟೈಮ್ ಸಿಕ್ಕರೆ ಎಲ್ಲ ಮಾಡ್ಬೋದಿತ್ತು ನೋಡಿ ನಾವು. ಅದು ಸಡನ್ನಾಗಿ ಆಗಿಬಿಡ್ತು. ಹಾಗಾಗಿ ತುಂಬ ಬೇಜಾರೇ ಆಯ್ತು ನೋಡಿ. ಇಬ್ಬರು ಮಕ್ಕಳು ಕೂಡ ಹಾಸ್ಟೆಲಲ್ಲಿ ಇದ್ದಾರಲ್ಲ, ಹಾಗಾಗಿ ಮನೆಯಲ್ಲಿರೋದಂತೂ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಇಷ್ಟು ಕೀ ಚೈನ್ ಇದಾವೆ ನೋಡಿ, ಕೊಡ್ತೀನಿ. ಅವಳು ಯಾವ್ದು ಬೇಕಾದ ತೊಗೋತಾಳೆ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಒಂದು ಏನಂದರೆ ಒಂದು ಸಾಧನೆ ಮಾಡಬೇಕಂದ್ರೆ ನಾವು ಕೂಡ ಸ್ವಲ್ಪ ಧೈರ್ಯ ಮಾಡಬೇಕು. ಅವ್ರಿಗೂ ಕೂಡ ಸ್ವಲ್ಪ ಬೇಜಾರು ಇರುತ್ತೆ. ಬಟ್ ಅವರು ಓದೋದ್ರಲ್ಲಿ ಫ್ರೆಂಡ್ ಜೊತೆಯಲ್ಲಿ ಎಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ ನೋಡಿ. ಇದು ಬಂದು ಏನು ಕೀ ಚೈನು ಏನು ಕೊಳಲ್ ಥರ ಇದೆ ನೋಡಿ. ವಿಜಿಲ್ ಕೂಡ ಬರುತ್ತೆ, ಅದು ಓದಿದೆ ನಾನು. ಅದಾದ ನಂತರ ಚಾವಿ ಕೂಡ ಸಿಕ್ತು ನೋಡಿ. 2 ವೀಲರ್ ಚಾವಿ ಎಕ್ಸ್ಟ್ರಾ ಇತ್ತಲ್ಲ, ಅದು ಕೂಡ ಸಿಕ್ತು. ಹೇಳಿದ್ನೆಲ್ಲ ಸಿಂಪಲ್ಲಾಗಿ ಒಂದು ತರಕಾರಿ ಇಲ್ಲದ್ದು ಪಲಾವ್ ಅಂತಲೇ ಹೇಳ್ಬೋದು ಇದನ್ನು. ಪಲಾವ್ ಅದನ್ನು ಮಾಡಿದ್ದೆ ನೋಡಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಯಾಕಂದರೆ ಮನಸ್ಸಿದ್ದಿಲ್ಲಲ್ಲ ಏನೂ ಅಡುಗೆ ಮಾಡೋದಕ್ಕೆ.
ಹಾಗಾಗಿ ಮಿರ್ಚಿ ಜೊತೆಗೆ ಸೌತೆಕಾಯಿ ಅದೆಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ನಮ್ಮನೆಯವ್ರು ಕೂಡ ಊಟ ಮಾಡಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೋದ್ರು ನೋಡಿ. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು ನನ್ನ ಜೊತೆಗೆ. ಅದಾದ ನಂತರ ಫೋನ್ ಬಂತಂತೇಳಿ ಹೋದ್ರು ಅವರು. ಅದಾದ ನಂತರ ಸಾಯಂಕಾಲ ಟೈಮ್ನಲ್ಲಿ ಅವಳು ಬರೋ ಟೈಮ್ನಲ್ಲಿ ಅಂತೂ ತುಂಬ ಅಂದರೆ ತುಂಬ ಬೇಜಾರು ಅನಿಸುತ್ತೆ ನೋಡಿ. ಒಂದು ಸ್ವಲ್ಪ ಹೊತ್ತು ಒಂದು 3-4 ದಿನವೇ ನಮ್ಮನೆಯವ್ರು ನನ್ನ ಜೊತೆ ಇದ್ದರು ನೋಡಿ. ಯಾಕಂತಂದರೆ ಸ್ವಲ್ಪ ಬೇಜಾರು ಅನಿಸುತ್ತಲ್ಲ ಅಂಥೇಳಿ ಸ್ವಲ್ಪ ಹೊರಗಡೆನೂ ಹೋಗಿ ಬರ್ತಾಯಿದ್ವಿ ಸಾಯಂಕಾಲ ಟೈಮ್ನಲ್ಲಿ. ನಾವು ಗಂಗಾವತಿಯಲ್ಲಿ ಏನು ಎಕ್ಸಿಬಿಷನ್ ಬಂದಿತ್ತು ಅಲ್ಲಿಗೂ ಕೂಡ ಒಂದು 1/2 ಅವರ್ ಅದೆಲ್ಲ ಹೋಗಿ ಬಂದ್ವಿ ನಾವು. ಹೀಗೆ ಒಂದು 8 ದಿನ ಆದ ನಂತರ ಸ್ವಲ್ಪ ನಮಗೂ ಅಡ್ಜಸ್ಟ್ ಆಗುತ್ತಾ ನೋಡಿ. ಫೋನ್ ಕೂಡ ಮಾಡ್ತಾಳಲ್ಲ, ಅದು ಖುಷಿ ನಮಗೆ. ಇದೇ ಊರಲ್ಲಿ ಇದ್ದಾಳಲ್ಲ, ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದು ಅನ್ನೋದೊಂದು ಧೈರ್ಯ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.